ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಿಗೆ ಕಟ್ಟೆಗೆ ಸ್ವಾಗತ. ಸೊ ಈಗ ಹೇಗಿದ್ರು ಅವರೆಕಾಳು ಸೀಸನ್ ನಡೀತಾ ಇದೆ. ನಾನು ಹೀಗೆ ಒಂದೊಂದೇ ಡಿಶ್ ಹಾಕ್ತಾ ಇದ್ದೀನಿ. ಇವತ್ತು ನಾನು ಅವರೆಕಾಳಿಂದು ಇಕ್ಕಿದ ಅವರೆಕಾಳ್ದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದು ಪೂರಿ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು. ಸೊ ಹೀಗೆ ನಾನು ಒಂದೊಂದೇ ರೆಸಿಪಿ ಹಾಕ್ತಾ ಹೋಗ್ತಾ ಇದ್ದೀನಿ. ಸೀಸನ್ ಮುಗಿಯೋ ತನಕ ಎಷ್ಟು ಅವರೆಕಾಳು ಸಿಗುತ್ತೋ, ಎಲ್ಲೆಲ್ಲಿ ನಮಗೆ ಅವಕಾಶ ಇದೆಯೋ ನಾನು ರೆಸಿಪೀಸ್ನ ನಿಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಗ್ರೇವಿ ಮಾಡ್ತಾ ಇರೋದು ಏನೇನು ಪದಾರ್ಥ ಹಾಕಬೇಕು, ಎಲ್ಲಿ ಹುರ್ಕೋಬೇಕು, ಯಾವುದು ಹುರ್ಕೋಬೇಕು ಅದನ್ನೆಲ್ಲ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ. 1 ಕಪ್ ಇಕ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. 1 ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಸಣ್ಣ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕುವಂಥದ್ದು. ಈಗ ಹುರ್ಕೊಳ್ಳೋಕ್ಕೆ ಏನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. 2 ಮೀಡಿಯಮ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ಒಂದು 6-7 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಶುಂಠಿ, ದೆನ್ ಇದು ಗಸಗಸೆ, ಕಾಜು ಒಂದು 6-7, 3 ಏಲಕ್ಕಿ, 3 ಲವಂಗ, ಒಂದು ಇಂಚು ಚಕ್ಕೆ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಉರಿಯುವಂಥ ಪದಾರ್ಥನ ಈಗ ಒಂದೊಂದೇ ಉರಿತಾ ಹೋಗೋಣ, ನೋಡೋಣ ಬನ್ನಿ. ಈಗ ನಾನು ಪ್ಯಾನ್ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೆಚ್ಚಿದ ಈರುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ. ಸೊ ಫ್ರೈ ಆಗ್ತಾ ಒಂದೊಂದನ್ನೇ ಪದಾರ್ಥನ ಹಾಕ್ತಾ ಹೋಗೋಣ. ಸೊ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಅಂತೂ ಅಲ್ಲ, ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಈರುಳ್ಳಿ. ಸೊ ಹೀಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕ್ಬಿಡೋಣ. ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹೀಗೆ ಒಂದೊಂದೇ ಎಲ್ಲಾದರೂ ಉರಿಯುವಂಥದ್ದನ್ನು ನಾನು ತೋರಿಸಿದ್ದನ್ನು ಹೀಗೆ ಎಲ್ಲ ಒಂದೊಂದೇ ಹುರ್ಕೊಳ್ತಾ ಹೋಗ್ಬಿಡೋಣ ಬೇಗ. ಸೊ ಇದಾದಮೇಲೆ ಮೆಣಸಿನ್ಕಾಯಿ ಕೂಡ 2 ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಫ್ರೈ ಆಗಲಿ ಇದ್ರ ಜೊತೆಗೆ. ಸೊ ಫ್ರೈ ಆದಷ್ಟು ಮಸಾಲೆ ಟೇಸ್ಟ್ ಬರುತ್ತೆ. ನಾವು ಡೈರೆಕ್ಟಾಗಿ ಹಾಕಿದರೆ ಮಸಾಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅಭ್ಯಾಸ ಆದರೆ ತೊಂದರೆ ಇಲ್ಲ, ಬಟ್ ಮಸಾಲೆ ಹುರಿದು ಮಾಡಿದರೆ ಸೊ ತುಂಬ ಟೇಸ್ಟ್ ಕೊಡುತ್ತೆ. ಸೊ ನಾನೀಗ ನೆಕ್ಸ್ಟು ಕಾಜು, ಗಸಗಸೆ ಏನು ತೊಗೊಂಡಿದ್ವಿ ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹುರಿಯೋಣ ಇದರ ಜೊತೆಗೆ. ಎಲ್ಲದೂ ಫ್ರೈ ಆಗ್ತಾ ಹೋಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಪುದೀನ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಪುದೀನ ಕೂಡ ಹಾಕ್ಬೋದು. ಸೊ ಇದನ್ನು ಹಾಕೋಣ ಈಗ. ದೆನ್ ಕಾಯಿ, ಸ್ವಲ್ಪ ಇದು ಫ್ರೈ ಆಗಲಿ. ಇದು ಫ್ರೈ ಆದ ತಕ್ಷಣವೇ ನೆಕ್ಸ್ಟ್ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಹಣ್ಣು ಹಾಕೋಣ. ಸೊ ಇದು ಫ್ರೈ ಆಗ್ತಾ ಇದೆ. ಇದೊಂದು ಸ್ವಲ್ಪ ಮೆತ್ತಗೆ ಹಾಕಬೇಕು. ಟೊಮೆಟೊ ಮೆತ್ತಗೆ ಹಾಕಿದ ತಕ್ಷಣವೇ ಪೌಡರ್ ಹಾಕೋಣ. ಸ್ವಲ್ಪ ಅರಿಶಿನ ಹಾಕೋಣ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಕೂಡ ಮೆತ್ತಗೆ ಆಗುತ್ತೆ. ಟೊಮೆಟೊ, ಈರುಳ್ಳಿ ಎಲ್ಲವೂ ಮೆತ್ತಗೆ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ. ಸೊ ಎಲ್ಲವುದನ್ನು ಟೊಮೆಟೊ, ಈರುಳ್ಳಿ ಎಲ್ಲ ಮೆತ್ತಗಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ಪುಡಿ ಹಾಕೋಣ. ಈಗ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದೊಂದೇ ಪೌಡರ್ ಹಾಕ್ಕೊಳ್ತಾ ಹೋಗೋಣ. ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಧನಿಯಾ ಪೌಡರು 1 ಸ್ಮಾಲ್ ಸ್ಪೂನಲ್ಲಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇದು ಅಚ್ಕಾರದ ಪುಡಿ ಬಂದು ಅನದರ್ 1 ಸ್ಪೂನು. ಇನ್ನೂ ಒಂದು ಕಾಶ್ಮೀರಿ ಚಿಲ್ಲಿ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೆಂಪಗೆ ಬರಲಿ ಅಂತ. ಸೊ ಹಾಗಾಗಿ ಇದು 2 ಸ್ಪೂನು ಖಾರದ ಪುಡಿ ಆಯಿತು. ಬೇಕಿದ್ರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಖಾರ ಇರೋದಿಲ್ಲ,
ಕಲರ್ ಚೆನ್ನಾಗಿ ಬರುತ್ತೆ. ಸೊ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಬೇಡ. ತುಂಬ ಹೊತ್ತು ಪೌಡರ್ ಹಾಕಿದ ಮೇಲೆ ನಾವು ಫ್ರೈ ಮಾಡ್ತಾ ಹೋದರೆ ಸೊ ಪೌಡರ್ ಸುಟ್ಟು ಹೋಗ್ಬಿಡತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇಷ್ಟ ಆದರೆ ಸಾಕು, ಆ ಬಿಸಿಯಲ್ಲಿ ಅದೇ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಇದನ್ನು ಮಿಕ್ಸಿ ಮಾಡಿ ರುಬ್ಕೊಂಡು ಬಂದ್ಬೇಡ. ಈಗ ನಾವು ರುಬ್ಕೊಂಡಿದ್ದಾಯಿತು. ಸೊ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಬೆಣ್ಣೆ ಹಾಕ್ಬಿಟ್ಟು ಸೊ ಈಗ ಸ್ವಲ್ಪ ಬೆಣ್ಣೆ ಹಾಕಿದ್ವಲ್ಲ, ಈಗ ತುಪ್ಪ ಅದಕ್ಕೆ ಬಂದಿದೆ. ಒಂದು ಸೆಕೆಂಡ್ ಅಥವಾ 1 ಮಿನಿಟ್ ಸೊ ಅಷ್ಟು ತುಪ್ಪದ ಥರ ಆಗುತ್ತೆ. ಅದಾದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನಿಮ್ಮ ಎಷ್ಟು ತೊಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿಲ್. ಸೊ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಸೊ ಈರುಳ್ಳಿ ಈಗ ಫ್ರೈ ಆಗಬೇಕು. ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕಿದರೆ ಒಳ್ಳೆ ಘಮ ಇರುತ್ತೆ. ಸೊ ಇದೊಂದು ಚೂರು ಫ್ರೈ ಆಗಲಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಒಂದು ಕಡ್ಡಿ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನಾವು ಆಲೂಗಡ್ಡೆ ಕಾಳು ತೊಗೊಂಡಿದ್ವಲ್ಲ, ಸೊ ಅದು ಕೂಡ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕೋಣ. ಒಂದು ಆಲೂಗಡ್ಡೆ ತೊಗೊಂಡಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಈ ಕಾಳು ಇದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಈಗ ಆ ಕಾಳು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದು ಚೆನ್ನಾಗಿ ಫ್ರೈ ಆಗಬೇಕಿದೆ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಿಮಗೆ ಒಳ್ಳೆ ಘಮ ಬರುತ್ತೆ ಕಾಳು ಚೆನ್ನಾಗಿ ಫ್ರೈ ಆದರೆ. ಅದಾಗಿದ ತಕ್ಷಣವೇ ಮಸಾಲೆ ಹಾಕ್ಕೊಳ್ಳೋಣ. ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾವು ಗಟ್ಟಿ ಗ್ರೇವಿ ಮಾಡ್ತಾಯಿದ್ದೀವಿ, ಸಾಂಬಾರು ಮಾಡ್ತಾಯಿಲ್ಲ. ಇದು ಸಾಂಬಾರಿಗೆಲ್ಲ, ಇದು ಪೂರಿ, ದೋಸೆ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತೊಟ್ಟು ತಿನ್ಕೋಬೋದು. ಸೊ ಈಗ ನಾವು ಮಸಾಲೆ ಹಾಕಿ ಜಸ್ಟ್ ಒಂದು ವಿಜಲ್ ಬಂತು ಬೇಡವೇ ಬೇಡ. ಇದಕ್ಕೆಲ್ಲ ವಿಜಲ್ ಹಾಕಿಬಿಟ್ರೆ ಕಾಳೆ ಸಿಗೋದಿಲ್ಲ ತಿನ್ನಲಿಕ್ಕೆ. ಮೀಡಿಯಮ್ ಆಗಿ ನಾವು ಬೇಯಿಸ್ಕೋಬೇಕಂತಂದರೆ ಜಸ್ಟ್ ಮುಚ್ಚಿ ಆಫ್ ಮಾಡೋದು ಅಷ್ಟೇ. ಅದೇ ಬಿಸಿಲೇ ಅದು ಚೆನ್ನಾಗಿ ಬೆಂದೋಗುತ್ತೆ, ಯಾಕಂದರೆ ಮಸಾಲೆ ಹುರ್ಕೊಂಡ್ಬಿಟ್ಟಿದ್ದೀವಿ. ಈಗ ಕಾಳು ಒಂದೇ ಬೇಯಬೇಕಾಗಿರೋದು. ಆ ಕಾಳು ಅದೇ ಇದರಲ್ಲಿ ಬಿಸಿಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ಇದನ್ನು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಸ್ವಲ್ಪ ನೀರು ಹಾಕಿ ಇದಕ್ಕೆ ಒಂದು ಸಮ ಮಾಡಿ ಇಟ್ಕೊಳ್ಳೋಣ. ಸೊ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗ್ರೇವಿ ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಗೊಜ್ಜು ಬೇಕಾಗಿದೆ. ಸೊ ಗೊಜ್ಜು ಹೇಗೆ ಮಾಡೋದು ಅಂದರೆ ಸೊ ಇಷ್ಟಿದ್ರೆ ಸಾಕು. ಇದು ಕಾಳು ಬೆಂದು ಸೊ ಸ್ವಲ್ಪ ಗಟ್ಟಿಗೆ ಬರುತ್ತೆ. ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಸೊ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಉಪ್ಪು ಹಾಕಿ ಮುಚ್ಚಿ ಜಸ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಆ ಕಾಳು ಪೂರ್ತಿ ಬೆಂದೋಗುತ್ತೆ. ಸೊ ಆಮೇಲೆ ನಾವು ಕುಕ್ಕರ್ ತೆಗೆದು, ಸೊ ಈಗ ನೋಡಿ ಗ್ರೇವಿ ಸೂಪರಾಗಿದೆ. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ಇಕ್ಕಿದ್ದ ಅವರೆಕಾಳದು ಗ್ರೇವಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಪೂರಿ ಮತ್ತು ಚಪಾತಿ, ದೋಸೆ ಏನು ಬೇಕಾದರೂ ಮಾಡ್ಕೋಬೋದು. ಸೊ ನೀವು ಹೀಗೆ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ದೆನ್ ಹೊಸ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.